ಒಂದ್ ಕಡೆಗೆ ನಿಮ್ಮ ತಂಡಕ್ಕೆ ಹಿನ್ನಡೆ ಆಗಿದೆ ಅನ್ಸುತ್ತೆ ಸರ್. ಒಂದು ನಿಮಿಷ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ, ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ರೀತಿ ತೊಗಲಕ್ ದರ್ಬಾರಿಂದ ಸರ್ಕಾರ ಅಧಿಕಾರ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಮೈಸೂರಿನಲ್ಲಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಪೊಲೀಸ್ ಠಾಣೆಯನ್ನು ಬೆಂಕಿ ಹಚ್ಚತಕ್ಕಂಥ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅಂಥ ನೀಚರನ್ನ, ದೇಶ ವಿರೋಧಿಗಳನ್ನ ಬಂಧಿಸ್ತಕ್ಕಂಥ ಸರಿಯಾದ ರೀತಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ. ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಒಂದು ರೀತಿ. ಯಾಕೆ ತುರ್ತು ಪರಿಸ್ಥಿತಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಇರ್ತಾಯಿದ್ರು. ವಾಕ್ ಸ್ವತಂತ್ರ ಇರಲಿಲ್ಲ, ಪ್ರಜಾಪ್ರಭುತ್ವನೇ ಕಗ್ಗೊಲೆ ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ. ಈ ಹಿಂದೆ ಮೈಸೂರು ಚಲೋ ವಾಹನದಲ್ಲಿ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೊರಟಾಗ ರೋಡ್ ಮಧ್ಯದಲ್ಲಿ ಬಂಧಿಸಿದರು. ನಿನ್ನೆನೂ ಸಹ ಕೋರ್ಟಿಂದ ಷರತ್ತುಬದ್ಧ ಅನುಮತಿಯನ್ನು ಪಡೆದು ಪ್ರೊಟೆಸ್ಟ್ ಮಾಡಬೇಕಾಯಿತು. ಇದೇನು ಪ್ರಜಾತಂತ್ರ ರಾಜ್ಯನೋ ನಾವೆಲ್ಲಿದ್ದೀವಂತ ಅನುಮಾನ ಮೂಡ್ತಾಯಿದೆ. ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಸಿದು ಹೋಗಿದೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಹಿಂದೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥ ವಾಪಸ್ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವರಿಗೆಲ್ಲ ಕೆಲವು ಅಲ್ಪಸಂಖ್ಯಾತ ಗುಂಡುಗಳು ಬ್ರದರ್ಸ್ಗಳಾಗ್ಬಿಡ್ತಾರೆ. ಮತ್ತು ಮೈಸೂರಿನಲ್ಲಿ ಕೆಲವು ಪುಂಡಾಟಿಕೆ ಮಾಡಿ ಪೋಕ್ಸೋ ಕೇಸ್ ಹಾಕಿದರು. ಅದನ್ನು ಸರ್ಕಾರ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಹೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವರಿಗೆ ಸರ್ಕಾರ ಆಡಳಿತ ಮಾಡೋಕ್ಕೆ ನಾಲಾಯಕ್ ಇವರಲ್ಲ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತೀವಿ. ಇಲ್ಲದೇ ಇದ್ರೆ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ ಸರ್, MS ಪುಂಡ್ರನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಮ ಸರ್ಕಾರದಿಂದ ಆಗಲಿಲ್ಲ, ಇವಾಗ ಇರುವಂತ ನಮ್ಮ ಸರ್ಕಾರ ಇದ್ದಾಗ ಏನು ಅಲ್ಲ ನೋಡಿ, ನಮಗೇನು ವೋಟ್ ಬ್ಯಾಂಕ್ ಅಂತಲ್ಲ ನೋಡಿ. ಆಯಾ ಪ್ರಾಂತವಾರು, ಈಗ ಆಂಧ್ರದಲ್ಲಿ ತೆಲುಗು, ತಮಿಳ್ನಾಡಲ್ಲಿ, ಮಹಾರಾಷ್ಟ್ರಲ್ಲಿ ಅವರ ರಾಜ್ಯದಲ್ಲಿ ಆಯಾ ಪ್ರಾಂತ, ಗೋವಾ ಇರ್ಬೋದು, ಪಕ್ಕದ ರಾಜ್ಯಗಳು, ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಮಾತೃಭಾಷೆ. ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಕನ್ನಡ ಮಾತಾಡೋಕ್ಕೆ ಬರುತ್ತಾ? ಆಯಾ ಪ್ರಾಂತಗಳಲ್ಲಿ ಭಾಷಾ ಪ್ರೇಮ ಇರುತ್ತೆ, ಪ್ರಾಂತವಾರು ಇದಿರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಏನು ಗುಂಡಾಗಳು ಕಂಡಕ್ಟರ್ಗಳ ಮೇಲೆ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಮಸಿ ಬಳಿದಿರ್ಬೋದು, ಬಸ್ಗಳಿಗೆ ಮಸಿ ಬಳಿದಿರ್ಬೋದು, ಬಸ್ಗಳಿಗೆ ಕಲ್ಲು ತೂರಾಟ ಇರ್ಬೋದು, ಬಸ್ಸು ಸುಡ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನು ಸರ್ಕಾರ ಸರಿಯಾಗಿ ನಿರ್ವಹಿಸಿಲ್ಲ. ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಗ್ರಾಮಕ್ಕೆ ಏನು ಅಲ್ಲೇ ಮಾಡಿದ್ರು ಕಂಡಕ್ಟರ್, ಅದೇ ಗ್ರಾಮಕ್ಕೆ ಹೋಗಿ ಭಾಷಣ ಮಾಡ್ತಾರೆ ಮರಾಠಿಲೇ ನೋಡಿ. ಅಂದರೆ ಎಷ್ಟು ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಿ, ಜನಿಸಿದ್ದೀವಿ, ಕರ್ನಾಟಕ ರಾಜ್ಯನ ನಮ್ಗೆ ಆಡಳಿತವನ್ನು ಕೊಡೋದಂತೆ ಇವರಿಗೆ ಮಾತೃಭಾಷೆ ಪ್ರೇಮನೇ ಇಲ್ಲ, ಭಾಷಾ ಪ್ರೇಮ ಇಲ್ಲ, ದೇಶದ ಬಗ್ಗೆ ಅಭಿಮಾನ ಇಲ್ಲ. ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡೋದು ಕಾಂಗ್ರೆಸ್ನವರು. ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನು. ಸರ್ಕಾರ ಆಡಳಿತದಿಂದ ಕುಸಿದು ಹೋಗಿದೆ. ಎಲ್ಲ ಒಂದು ಕಡೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲರನ್ನೂ ಓಲೈಸೆ ಕೊಡಿದ್ರೆ ಅಲ್ಪ ನೋಡಿ. ನಿನ್ನೆ ದಿವಸ ಮೈಸೂರಿನಲ್ಲಿ ಇವರು ಹೆಂಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು. ನಿನ್ನೆ ದಿವಸ ಅಲ್ಲಿ 144 ಸೆಕ್ಷನ್ ಜಾರಿ ಹಾಕಿರೆ ಏನು ಅವಶ್ಯಕತೆ ಇತ್ತಾ? ಅದೇ ಗುಂಡಾಗಳು ಪೊಲೀಸ್ ಠಾಣೆ ಮೇಲೆ ಯಾರು ಧ್ವಂಸ ಮಾಡಿದರು, ಕೇವಲ ಒಂದು ಅವರು ಏನು ಬೇಕಂತ ಪೋಸ್ಟ್ ಹಾಕ್ತಾರೆ. ಪೋಸ್ಟು ಅವಹೇಳನಕಾರಿ, ಏನು ಅವಹೇಳನಕಾರಿ ಆಗಿದೆ ಇವರಿಗೆ? ಇವ್ರು ಮಾಡ್ತಕ್ಕಂಥ ಕೃತ್ಯಗಳು, ದೇಶ ವಿರೋಧಿ ಚಟುವಟಿಕೆಗಳು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಭಾಳಷ್ಟು ಭಯೋತ್ಪಾದನೆ ಹುಟ್ಟಿ ಹಾಕ್ತಾರೆ. ಹಾಗಾಗಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ. ಕಾಂಗ್ರೆಸ್ನವರು ದೇಶದ ಜನ ಇವ್ರಿಗೆ ಸರಿಯಾದ ರೀತಿ ಪಾಠ ಕಲಿಸಿದ್ದಾರೆ. ಅಲ್ಲ ಸರ್, ಇಷ್ಟಾದ್ರೂ ವಿಪಕ್ಷಗಳು ಹೋಗಿಲ್ಲಲ್ಲ ಸರ್, ಬೆಳಗಾವಿಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳೋದು. ಅಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಮಾಡಿಲ್ಲಲ್ಲ ಅಂತ ಸ್ಥಳೀಯ ಮುಖಂಡರುಗಳು ಭೇಟಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲೂ ಸಹ
ಏನು ಘಟನೆ ಆಗಿದೆ ತೀವ್ರವಾಗಿ ಖಂಡಿಸಿದ್ದೀವಿ. ಬೆಳಗಾಂ ಮೈಸೂರು ಘಟನೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಖಂಡಿಸಿದ್ದಾರೆ. ಸರ್ ಈಗ ಯಡಿಯೂರಪ್ಪ ಹುಟ್ಟುಹಬ್ಬ ಮಾಡ್ತೀನಿ ಅಂತ ಹೈಕಮಾಂಡ್ ಏನೋ ಮಾಡಬಾರ್ದು ಇದು ಆದೇಶ ಬಂದಿದೆ. ಎಲ್ಲಿ ಹೇಳಿದ್ಯಾರು ಅಂದರೆ ಯಡಿಯೂರಪ್ಪ ನೋಡೋಣ, ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ಹೇಳಿಲ್ಲ. ನಾವು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹುಟ್ಟುಹಬ್ಬವನ್ನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ಚುನಾವಣಾ ಕಡೆಯಿಂದ ಮಾತ್ರ ನಿವೃತ್ತಿ ಆಗಿದ್ದರು. ನಾವು ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿದ್ವಿ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟರು. ಯಾವುದೇ ಸಂಘಟನಾ ಪರ್ವ ಇದೆ, ಸಂಘಟನಾ ಪರ್ವ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ಹೇಳಿದಾಗ ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಭೂ ಸಮಿತಿಗಳು, ಮಂಡಲ ಸಮಿತಿಗಳು, ಜಿಲ್ಲಾ ಸಮಿತಿಗಳು ಇವೆಲ್ಲ ಸಂಘಟನಾ ಪರ್ವದಿಂದ ಆ ಸಮಾವೇಶದ ಬಗ್ಗೆ ಗಮನ ಹರಿಸೋದು ಬೇಡ ಅಂತ ಹೇಳಿಕೆ ನಾವು ಸ್ಥಗಿತ ಮಾಡಿದ್ವಿ ಅಷ್ಟೇ. ರಾಷ್ಟ್ರೀಯ ನಾಯಕರು ಎಲ್ಲೂ ಬೇಡ ಅಂತ ಹೇಳಿಲ್ಲ. ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮಾಡ್ತಿದ್ರು, ರಾಷ್ಟ್ರೀಯ ನಾಯಕರು ಯಾರಾದರೂ ಬೇಡ ಅಂತ ಹೇಳ್ತಾರೆ? ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ ಮಾಡಿದ್ರು. ಆದರೆ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಸೂಚನೆ ಕೊಡಿದರೆ ಆ ಸೂಚನೆಯನ್ನು ರಾಜ್ಯದ ಅಧ್ಯಕ್ಷರ ಸೂಚನೆ ನಾವು ಶಿರಸಾದಿಂದ ಪ್ರಾಮಾಣಿಕವಾಗಿ ನಾವು ಪಾಲಿಸಿದ್ವಿ. ಇನ್ನೊಂದು, ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ. ಭಾಳಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಸಚಿವರು ಹೇಳಿಕೆಗಳನ್ನ ಪ್ರತಿನಿತ್ಯ ಹೇಳಿಕೆಗಳನ್ನ ಕೊಟ್ಟಾಗ ಆ ಪಕ್ಷದ ರಾಜ್ಯದ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಪ್ರಜಾಪ್ರತಂತ್ರ ವ್ಯವಸ್ಥೆಯಲ್ಲಿ ಈ ಚುನಾಯಿತ ಪ್ರತಿನಿಧಿಗಳಿಗೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಜನ ಕೇಳ್ತಾರೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ಶಂಕುಸ್ಥಾಪನೆ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ, ಲೋಕಾರ್ಪಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಕಡೆ ಭರವಸೆಗಳಿಗೂ ಸಹ ಹಣ ಬಿಡುಗಡೆ ಆಗಿಲ್ಲ. ಗೃಹಲಕ್ಷ್ಮಿ ಎಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ? ಎಲ್ಲ ಕಡೆ ಮಹಿಳೆಯರು ಕೇಳ್ತಿದ್ದಾರೆ, ಈ ವಾರದ ಮಾಡ್ತೀವಿ, ಆ ವಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಪರಮೇಶ್ವರು ಇವತ್ತು 50 ಏನು ನಮಗೆ ಭಾರ ಹೊರೆಯಾಗಿದೆ, ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಮಾಡೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಸಚಿವರುಗಳು ಹೇಳಿಕೆ ಕೊಟ್ಟಾಗ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಅವ್ರ ಬಾಯಿಗೆ ಬೀಗ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಭರವಸೆಗಳಿಗೂ ಹಣ ಕೊಡ್ತಾ ಇಲ್ಲ, ಇವರೆಲ್ಲ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ನಿಧಾನವಾಗಿ ವಾಪಸ್ ಪಡೆಯತಕ್ಕಂಥ ಒಂದು ಕುತಂತ್ರ. ಇದು ಒಂದು ಭಾಗ. ಇದ್ರ ಜೊತೆಗೆ ಅಭಿವೃದ್ಧಿಗೂ ಹಣ ಇಲ್ಲ, ಗೃಹಲಕ್ಷ್ಮಿ ಹಣ ಸರಿಗಡೆ ಬಿಡುಗಡೆ ಮಾಡ್ತಲ್ಲ. ಟೋಟಲಿ ಭರವಸೆಗಳು ಫೇಲ್ಯೂರ್ ಆಗಿದೆ. ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರ. ಇವರು ನಾಲಾಯಕ್ ಅಧಿಕಾರ ಮಾಡೋಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ನೋಡಿ, ಇವರು ಚುನಾವಣೆ ಪೂರ್ವದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಯಾವುದೋ ಭರವಸೆಗಳು ಸುಳ್ಳು ಭರವಸೆ ಕೊಟ್ಟರು. ಏನು ನಮ್ಮ ಸರ್ಕಾರಕ್ಕೆ ನಮ್ಮ ಲೋಪದೋಷಗಳಿಂದ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ನಮ್ಮ ಲೋಪದೋಷಗಳಿಂದ ನಾವೇ ಸೋತಿದ್ದೀವಿ. ನಾನು ನೇರವಾಗಿ ಹೇಳ್ತೀನಿ, ನಮ್ಮ ಲೋಪದೋಷಗಳು. ನಾವು ಈ ಕಾಂಗ್ರೆಸ್ಸಿನ ಪೇ ಸಿ ಎಮ್ ಅಂತೇಳಿ ಅಭಿಯಾನ ಮಾಡಿದರು, ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ, ಕ್ಲಾರಿಫೈ ಮಾಡಲಿಲ್ಲ, ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಮಾಡಿದರು. ಯಾರು ಸಚಿವರಾಗಿದ್ದರು ಸ್ಪಷ್ಟನೆ ಕೊಡಲಿಲ್ಲ. ಹಾಗಾಗಿ ಕೆಲವು ದೌರ್ಬಲ್ಯಗಳು, ವೈಫಲ್ಯಗಳಿಂದ ನಾವು ಸೋಲ್ತೀವಿ. ಇವರಿಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸಲ್ಲೂ ಕಂಡಿರಲಿಲ್ಲ. ಅಧಿಕಾರಕ್ಕೆ ಬಂದ್ಬಿಟ್ರು. ಅಧಿಕಾರಕ್ಕೆ ಬಂದ ಮೇಲೆ ಹಣಕಾಸು ಹೊಂದಾಣಿಕೆ ಮಾಡೋಕ್ಕಾಗ್ತಾಯಿಲ್ಲ, ಭರವಸೆಗಳಿಗೂ ಹಣ ಇಲ್ಲ, ಅಭಿವೃದ್ಧಿಗೂ ಹಣ ಇಲ್ಲ. ಇದು ಶೂನ್ಯ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ರೀತಿ ಈ ಸರ್ಕಾರ ಜೀವಂತ ಶವ ಇದ್ದಂಗೆ. ಭರವಸೆಗಳಿಗೆ ಹಣ ಎಲ್ಲಿ ಕೊಡಿದಾರೆ? ಇಲ್ಲೆಲ್ಲ ಅದಕ್ಕೆ ಇವತ್ತು ಹಣ ಇಲ್ಲ, ಹಣಕಾಸಿನ ಹೊಂದಾಣಿಕೆ ಇಲ್ಲ, ಸರ್ಕಾರ ಫೇಲ್ಯೂರ್ ಆಗಿದೆ. ನೋಡಿ, ನಾವು ಹೇಳ್ತಿದ್ವಿ, ಮರ್ಯಾದೆಯಿಂದ ನೀವೇನು ಜನರಿಗೆ ಭರವಸೆ ಕೊಟ್ಟಿದ್ರಿ, ಮರ್ಯಾದೆಯಿಂದ ಹಣಕಾಸು ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಭರವಸೆ ಕೊಟ್ರಿ? ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋಕ್ಕೋಸ್ಕರ ಭರವಸೆ ಕೊಟ್ಟರೆ ನಾಚಿಕೆ ಆಗಬೇಕಲ್ಲ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಈ ಸರ್ಕಾರ ಟೇಕಪ್ ಆಗಿಲ್ಲ. ಇದು ಜೀವಂತ ಶವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯದ ಬಗ್ಗೆ ಮಾತಾಡ್ತೀರಿ, ಜಿಲ್ಲೆಯಲ್ಲಿ ನೋಡೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕ್ಷೇತ್ರ ಇರ್ಬೋದು, ಜಿಲ್ಲೆಗಳಿರ್ಬೋದು, ರಾಜ್ಯ ಸರ್ಕಾರದ ವೈಫಲ್ಯ ಅಂದರೆ ಕೇವಲ ಒಂದು ಜಿಲ್ಲೆ ಸೀಮಿತ ಆಗಿಲ್ಲ. ನಾನೊಬ್ಬ ಮಾಜಿ ಸಚಿವ, ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಿದ ಅನುಭವ ಇದೆ. ಎಲ್ಲ ಕಡೆ ಓಡಾಟ ಮಾಡ್ತೀನಿ. ಇಡೀ ರಾಜ್ಯದ ಸ್ಥಿತಿಗತಿನೂ ಒಂದೇ, ಹಳ್ಳಿ ಸ್ಥಿತಿಗತಿನೂ ಒಂದೇ. ಇಲ್ಲಿ ಮತ್ತೆ ಜಿಲ್ಲೆ, ರಾಜ್ಯ, ಒಂದು ನಿಮಿಷ, ಇಡೀ ರಾಜ್ಯದ ಸ್ಪಷ್ಟ ಚಿತ್ರಣ ಕೊಡ್ತಾ ಇದ್ದೀನಿ.
ಇಲ್ಲಿ ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಹುಬ್ಬಳ್ಳಿ, ಬೆಳಗಾಂ ಅಂತ ನಾನು ಹೇಳ್ತೇನೆ. ಒಂದು ನಿಮಿಷ ನಾನು ಇಡೀ ರಾಜ್ಯದ ಅಭಿವೃದ್ಧಿ, ಈ ಸರ್ಕಾರದ ವೈಫಲ್ಯಗಳನ್ನು ಜನರ ಮನೆ ಬಾಗಿಲು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೊಂದಾಣಿಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಪಾರ್ಟಿ ಅವರಿಗೆ, ನಮ್ಮ ಪಾರ್ಟಿ ನಮಗೆ. ನಮ್ಮ ತತ್ವ ಸಿದ್ಧ. ನನಗೆ ಯಾಕಣೆ ಹೆದರಿಕೆ? ಅರೆ ನಾನು ಇಡೀ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಅಂದ್ರೆ ಎಲ್ಲವೂ ಪಾರ್ಟ್ ಆಫ್ ದಿ ಡಿಸ್ಟ್ರಿಕ್ಟ್, ಪಾರ್ಟ್ ಆಫ್ ದಿ ಹೊನ್ನಾಳಿ ಕಾನ್ಸ್ಟಿಟ್ಯೂನ್ಸಿ. ಬಿಟ್ಬಿಡ, ಹೊಂದಾಣಿಕೆ ಮಾಡ್ಕೊಂಡ್ರೆ ಅವ್ರು ಯಾವ ಮಾತಾಡ್ತಾವಂತ ಅವಕ್ಕೆಲ್ಲ ನಾನು ಯಾರು ಮಾತಾಡ ಅವಕ್ಕೆಲ್ಲ ಉತ್ತರ ಕೊಡಲ್ಲ ಅಣ್ಣ. ನೋ ಕಾಮೆಂಟ್ಸ್. ಅಲ್ಲ, ನೋ ಕಾಮೆಂಟ್ಸ್. ಒಂದು ನಿಮಿಷ. ಈಗ ಇಡೀ ರಾಜ್ಯ ಕಾಂಗ್ರೆಸ್ಸಿನ ಈ ಸರ್ಕಾರದ ವೈಫಲ್ಯಗಳು ಬಿಡಿಸಿಟ್ಟಿದ್ದೀನಿ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ವೀರಶೈವ ಲಿಂಗಾಯತರು. ಸನ್ಮಾನ್ಯ ಯಡಿಯೂರಪ್ಪನವ್ರು ನೋಡಿ ಮತಗಳನ್ನು ಕೊಟ್ಟರು. ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳು ಯಡಿಯೂರಪ್ಪನವರಿಗೆ ವಚನ ದೇವೇಗೌಡರು ಕುಟುಂಬ ಅವತ್ತು ಹೊಂದಾಣಿಕೆ ಇಲ್ಲ. ಇವತ್ತು ನಾವು ಮೈತ್ರಿ ಮಾಡ್ಕೊಂಡ್ವಿ. ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಕುಮಾರಸ್ವಾಮಿ, ದೇವೇಗೌಡರ ಬಗ್ಗೆ ಯಡಿಯೂರಪ್ಪನವರು ಅಧಿಕಾರ ಕೊಡಲಿಲ್ಲ ಅಂತೇಳಿ ಇಡೀ ಕರ್ನಾಟಕದ ವೀರಶೈವ ಲಿಂಗಾಯತ ಒಳಪಂಗಡಗಳು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಕೊಟ್ಟರು. ಮತ್ತು ಎಲ್ಲ ಸಮಾಜಗಳು, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ ಯಾವುದೋ ಎಲ್ಲ ಸಮಾಜಗಳು ಸಹ ಭಾರತೀಯ ಜನತಾ ಪಾರ್ಟಿ. ಯಾಕಂದರೆ ಒಂದು ಸಮಾಜದಿಂದ ನಾವು ರಾಜಕಾರಣ ಮಾಡೋಕ್ಕಲ್ಲ. ಒಂದು ಸಮಾಜದಿಂದ, ಕೇವಲ ವೀರಶೈವ ಲಿಂಗಾಯತ ಸಮಾಜದಿಂದ ನಾವು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಮಾಜಗಳ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದ್ವಿ. ಪ್ರತಿಪಕ್ಷ ನಾಯಕರಾಗಿದ್ದಂಥವ್ರು ಉಪಮುಖ್ಯಮಂತ್ರಿ ಆದರು. 2 ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿರೋ ರಾಜ್ಯದಲ್ಲಿ. ಒಳ್ಳೆ ಮುಂದೂ ಸಹ ಅಧಿಕಾರಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೀನಿ. ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರು ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ. ಭಾಳಷ್ಟು ಜನ ಮಠಾಧೀಶರು ಜೊತೆ ಚರ್ಚೆ ಮಾಡಿದ್ದೀರಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವ ಸಭೆ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಿ ಅಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ, ನಮ್ಮ ಸ್ನೇಹಿತರಲ್ಲಣ್ಣ, ಸ್ವಯಂ ಘೋಷಿತ ನಾಯಕರು. ಅವ್ರ ಹೆಸರು ಹೇಳಲ್ಲ ನಾನು. ಕೆಲವರು ಸ್ವಯಂ ಘೋಷಿತ ನಾಯಕರು. ಯಾವತ್ತೂ ಜನ ಮೆಚ್ಚಿದ ನಾಯಕರಾಗಬೇಕು. ಜನರ ಮಾನಸದಲ್ಲಿ ನಾವು ಇರಬೇಕು. ಅದು ನಿಜವಾದ ನಾಯಕತ್ವ. ಇವರಂಗೆಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು, ಇನ್ನೊಂದ್ಸರಿ ಬಂದಾಗ ಏನು ಹೇಳ್ತಾರೆ ಅದನ್ನು ಬಿಡ್ತಾರೆ. ಹಿಂದೂ ಹುಲಿನ ನೀವೇ ತೀರ್ಮಾನ ಮಾಡೋಕ್ಕೆ. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಿದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ. ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಆದಷ್ಟು ಬೇಗ ಮಠಾಧೀಶ್ವರ ನಮಗೆ ಕರೆ ಮಾಡಿದರು. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶ್ವರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಆಯ್ತಣ್ಣ, ಇವತ್ತು ಬೆಂಗಳೂರಲ್ಲಿ ಸೇರಿದರೆ ಯಾರು ಹೋಗಿದ್ದಾರೆ ಎಲ್ಲ ಗೊತ್ತಿದೆ ನನಗೆ. ಒಂದೊಂದು ತಾಲೂಕಿಂದ ಎಷ್ಟು ಜನ ಕರೆದರೆ ಎಂತಿಂತಾರೋ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅವ್ರ ಸುದ್ದಿ ಬೇಡ ನಮಗೆ. ಇವತ್ತು ಅವ್ರು ಗೆದ್ದದ್ದೇ ಯಡಿಯೂರಪ್ಪನ ಹೆಸರು ಹೇಳಿ. ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು. ಇವರು ಯಡಿಯೂರಪ್ಪನವರ ಕೈ ಕಾಲಿಡಿದು ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈಗ ಗೆದ್ದುಬಿಡ್ತಾರಲ್ಲ, ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತಾರೆ. ಇವ್ರು ಯಾರು ವೀರಶೈವ ಲಿಂಗಾಯತ ಪಂಗಡ ನಾಯಕರಲ್ಲ. ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ ಎಲ್ಲ ಸಮಾಜಗಳ ನಾಯಕರು ಯಡಿಯೂರಪ್ಪ. ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕ. ಧನ್ಯವಾದಗಳು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.